ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ಭಾರತ ರತ್ನ ಕೊಟ್ಟಿದ್ದಕ್ಕೆ ಇಡೀ ಕರುನಾಡು ಸಂತಸ ವ್ಯಕ್ತಪಡಿಸ್ತಾ ಇದೆ. ನಮ್ಮ ರಾಜ್ಯದ ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳಿಗೂ ಭಾರತ ರತ್ನ ಯಾವಾಗ ಅನ್ನುವಂತಹ ಪ್ರಶ್ನೆ ಕೂಡ ಇದರ ಜೊತೆಗೆ ಉದ್ಭವ ಆಗ್ತಾ ಇದೆ. ಇಡೀ ಕರುನಾಡು ಕೇಳ್ತಾ ಇದೆ, ಸಿದ್ಧಗಂಗಾ ಶ್ರೀಗಳಿಗೂ ಭಾರತ ರತ್ನ ನೀಡಿ ಅಂತ ಮನವಿ ಮಾಡಿಕೊಳ್ತಾ ಇದೆ. ಸಿದ್ಧಗಂಗಾ ಶ್ರೀಗಳಿಗೂ ಭಾರತ ರತ್ನ ನೀಡಲಿ ಅಂತ TV5 ಕನ್ನಡ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. TV5 ಕನ್ನಡದ ಈ ಅಭಿಯಾನಕ್ಕೆ ಶ್ರೀಶೈಲ ಪೀಠದ ಜಗದ್ಗುರುಗಳು ಕೂಡ ಬೆಂಬಲ ಸೂಚಿಸಿದ್ದಾರೆ. TV5 ಕನ್ನಡದ ಅಭಿಯಾನಕ್ಕೆ ಸಾರಂಗಧರೇಶ್ವರ ದೇಶಿಕೇಂದ್ರ ಸ್ವಾಮೀಜಿಗಳು ಕೂಡ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಸಿದ್ಧಗಂಗಾ ಮಠದ ಲಿಂಗೈಕ್ಯ ಶಿವಕುಮಾರ ಶ್ರೀಗಳಿಗೆ ಭಾರತ ರತ್ನ ನೀಡಲೇಬೇಕು ಅನ್ನುವಂತಹ ಬೇಡಿಕೆ ಕೇಳಿಬರ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ಶ್ರೀಗಳನ್ನು ಮಾತನಾಡಿಸಿದ್ದಾರೆ, ಕೇಳಿ. ನಡೆದಾಡದ ದೇವರು ಅನ್ನತಕ್ಕಂಥ ಖ್ಯಾತಿಯನ್ನು ಪಡೆದಿರತಕ್ಕಂಥ ಸಿದ್ಧಗಂಗೆಯ ಶಿವಕುಮಾರ ಶ್ರೀಗಳಿಗೆ ಒಂದು ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಮರಣೋತ್ತರವಾಗಿ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ನಿಮ್ಮ TV5 ಕನ್ನಡ ಅಭಿಯಾನವನ್ನು ಆರಂಭಿಸತಕ್ಕಂಥದ್ದು. ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಅಭಿಯಾನಕ್ಕೆ ಯಾವ ರೀತಿ ಬೆಂಬಲ ಇದೆ ಅನ್ನೋದಕ್ಕೆ ನಮ್ಮೊಟ್ಟಿಗೆ ಮಾತಾಡೋದಕ್ಕೆ ಶ್ರೀಶೈಲ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಸಾರಂಗಧರೇಶ್ವರ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ನಮ್ಮೊಟ್ಟಿಗೆ ಇರ್ತಕ್ಕಂಥದ್ದು. ಹಾಗಾದರೆ ಆ ಒಂದು ಅಭಿಯಾನಕ್ಕೆ ಯಾವ ರೀತಿ ಅವರ ಬೆಂಬಲ ಇದೆ, ಶ್ರೀಗಳ ಬಗ್ಗೆ ಅವರ ಮಾತೇನು ಅಂತಕ್ಕಂಥ ವಿಚಾರವಾಗಿ ಮಾತಾಡಿಸ್ತಾ ಹೋಗ್ತೇನೆ. ಅಪ್ಪಾಜಿ, ಈ ಒಂದು ಅಭಿಯಾನಕ್ಕೆ ನಿಮ್ಮ ಬೆಂಬಲ ಹೇಗಿರುತ್ತೆ ಮತ್ತು ಶ್ರೀಗಳ ಬಗ್ಗೆ ಮಾತಾಡೋದಾದರೆ? TV5 ಅವರು ಇವತ್ತೇನು ಅಭಿನಯ ಇದನ್ನು ಇಟ್ಕೊಂಡಿದ್ರಿ, ಬಹಳ ಸಂತೋಷ. ಯಾಕಂದರೆ ನಾಡಿನ ಸಂತ, ಶ್ರೇಷ್ಠ ಸಂತನಾಗಿರ್ತಕ್ಕಂಥ ತ್ರಿವಿಧ ದಾಸೋಗಮೂರ್ತಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ನಾಡಿನತ್ಯಂತ ದೇಶದತ್ತಂತೆ ಕೀರ್ತಿ ಹೊಂದಿದವರು. ಜೊತೆಗೆ ಜಾತಿ ಮತ ಪಂಥ ಭೇದವನ್ನು ಮರೆತು ಎಲ್ಲರೂ ನಮ್ಮವರೆಂದು ತಿಳಿದುಕೊಂಡು 10,000 ಜನ ವಿದ್ಯಾರ್ಥಿಗಳನ್ನು ಓದಿಸ್ತಾ ಇದ್ದಾರೆ. 100 ವರ್ಷಗಳ ಸ್ವತಂತ್ರ ಪೂರ್ವದಲ್ಲಿ ಹುಟ್ಟು ಹಾಕಿದ ಶಿಕ್ಷಣ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದಿದೆ. ಅದರಲ್ಲಿ ದೀನರು, ದಲಿತರು, ಬಡವರು, ಗರೀಬರು, ನಿರ್ಗತಿಕರು, ಅನಾಥ ಮಕ್ಕಳನ್ನು ಸಾಕಿ ಸಲುವ ವಿಶ್ವದ ತಾಯಿ ಶಿವಕುಮಾರ ಸ್ವಾಮಿಗಳಾಗಿದ್ದಾರೆ. ಅವರನ್ನು ಭಾರತ ರತ್ನ ಅಂತಕ್ಕಂಥ ಮರಣೋತ್ತರವಾದರೂ ಕೂಡ ಕೊಡಬೇಕು ಸರ್ಕಾರ, ಕೇಂದ್ರ ಸರ್ಕಾರ ಮೋದಿಜಿಯವರಲ್ಲಿ ಮನವಿ ಮಾಡ್ತಾ ಇದೆ. ಅಪ್ಪಾಜಿ, ಯಾವತ್ತೂ ಕೂಡ ಜಾತಿ ಮತ ಪಂಥ ಅಂದವರಲ್ಲ, ಯಾವತ್ತೂ ಸಿಗಬೇಕಾಗಿತ್ತು ಅಂತಕ್ಕಂಥ ಮಾತುಗಳು ಕೂಡ ಇರ್ತಕ್ಕಂಥದ್ದು. ಎರಡೇ ಮಾತೇ ಇಲ್ಲ, ಅವ್ರ ಜೀವನದಲ್ಲಿ ಜಾತಿನೇ ಬರಲಿಲ್ಲ. ಒಂದು ಹೆಣ್ಣು ಒಂದು ಗಂಡು ಎರಡು ಬಿಟ್ಟರೆ ಯಾವ ಜಾತಿನೇ ಬರಲಿಲ್ಲ. ಅಂಥ ಶ್ರೇಷ್ಠ ಸಂತನಿಗೆ ಕೊಡಬೇಕು ಸರ್ಕಾರ ಅವರಿದ್ದಾಗೆ ಕೊಡಬೇಕಾಗಿತ್ತು. ಆದರೆ ಸರ್ಕಾರ ತಪ್ಪು ಹೆಜ್ಜೆ ನಿಟ್ಟಿತ್ತು. ಈಗರೇ ಅದು ಸರಿಪಡಿಸ್ಕೋಬೇಕಾದರೆ ಶಿವಕುಮಾರ ಸ್ವಾಮಿಗಳನ್ನು ಮರಣೋತ್ತರವಾಗಿ ಅವರಿಗೆ ಪ್ರಶಸ್ತಿ ಸಿಗಬೇಕು, ಭಾರತ ರತ್ನ ಅಂತಕ್ಕಂಥದ್ದು. ಅವರಿಗೆ ಯಾಕೆ ಸಿಕ್ಕಿಲ್ಲ ಅಂದರೆ, ಎಂದೂ ಮಾಧ್ಯಮ ಪ್ರಚಾರದಲ್ಲಿ ಹೋದವರಲ್ಲ, ರಾಜಕೀಯ ಅವರು ತಮ್ಮ ಜೀವನದಲ್ಲಿ ಮಾಡಿದವರಲ್ಲ. ಇಂದಿನ ದಿನಮಾನಗಳಲ್ಲಿ ರಾಜಕೀಯ ಮಾಡಬೇಕು, ಜೀವನದಲ್ಲಿ ಡಬಲ್ ಗೇಮ್ ಮಾಡ್ತಕ್ಕಂಥವ್ರು ಭಾಳಷ್ಟು ಮಂದಿ ಇದ್ದಾರೆ. ನಾವು ಅವ್ರ ಬದಲು ಮಾತಾಡೋಕ್ಕೆ ಹೋಗುವುದಿಲ್ಲ. ಅಂಥವರನ್ನು ಇವತ್ತು ಸರ್ಕಾರ ಮೇಲೆ ಒತ್ತಡ ತರ್ತಾ ಇದ್ದಾರೆ, ಒತ್ತಡ ತಂದು ಅದನ್ನು ಉಪಯೋಗ ತಕ್ಕೋತಾ ಇದ್ದಾರೆ. ಆದರೆ ಇವರು ಯಾವ ಒತ್ತಡ ಹಾಕಲಾರದವರು, ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು ಅನ್ನುವ ವ್ಯಕ್ತಿ, ಅವರ ಕಾಯಕದಲ್ಲೇ ಅವರ ಜೀವನವನ್ನು ಇಡೀ ಮುಡುಪಾಗಿಟ್ಟಿರ್ತಕ್ಕಂಥವರು. ಅಂಥವರಿಗೆ ಸರ್ಕಾರ ಮರೆತಿದ್ದು ಶುದ್ಧ ತಪ್ಪ ಅಂತ ನಾ ಹೇಳ್ತಾ ಇದ್ದೆ. ಶ್ರೀಗಳಿಗೆ ಭಾರತ ರತ್ನ ಸಿಗಬೇಕು ಅಂತ ತಾವು ಯಾವ ರೀತಿ ಒತ್ತಾಯ ಮಾಡ್ತೀರಿ? ತಾವು ಮಾಡಿದ್ದ ಒಂದು ಏನು TV5 ಅವರೇನು ಮಾಡಿದ್ದಾರೆ, ಇದೊಂದು ಪ್ರಾರಂಭ ಮಾಡಿದ್ದಾರೆ, ಇವತ್ತು ಭಾಳ ಸಂತೋಷ. ನಾನು ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದ ಎಲ್ಲ ಬಸವ ತತ್ವ ಮಠಾಧೀಶರ ಜೊತೆ ಕೂಡಿಕೊಂಡು ಕೊಡಲಿಲ್ಲಂದರೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಒಂದು ಮನವಿ ಸಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೆ. ಇದಿಷ್ಟು ಜಗದ್ಗುರು ಡಾಕ್ಟರ್ ಸಾರಂಗಧರೇಶ್ವರ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಯಾವತ್ತೂ ಸಿಗಬೇಕಾಗಿತ್ತು ಶ್ರೀಗಳಿಗೆ, ಇನ್ನೂ ಸಿಕ್ಕಿಲ್ಲ ಅಂತಕ್ಕಂಥದ್ದು ವಿಷಾದನೀಯ. ಆದರೂ ನಾವು ಕೂಡ ಈ ಒಂದು ನಿಟ್ಟಿನಲ್ಲಿ ಒಂದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರೋದಕ್ಕೆ ಎಲ್ಲ ಸ್ವಾಮೀಜಿಗಳು ಒಟ್ಟಾಗಿ ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರಿ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.